ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಗೈಸ್, ಈ ಒಂದು ವಿಡಿಯೋದಲ್ಲಿ ಇವತ್ತು SSLC ರಿಸಲ್ಟ್ ಇರೋದ್ರಿಂದ ಯಾವ ರೀತಿಯಾಗಿ ನಿಮ್ಮ ಒಂದು SSLC ರಿಸಲ್ಟ್ನ ಚೆಕ್ ಮಾಡ್ಕೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮತ್ತು ಲಿಂಕ್ ಕೂಡ ನಾನು ವೆಬ್ಸೈಟ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ರಿಸಲ್ಟ್ನ ಚೆಕ್ ಮಾಡ್ಕೋಬೋದು. ಮೊದಲೇದಾಗಿ ರಿಸಲ್ಟ್ನ ನೋಡಬೇಕಾದ್ರೆ ನೀವು ಗೂಗಲ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ ನಂತರ ನೀವು ಗೂಗಲ್ನಲ್ಲಿ ಕರ್ ರಿಸಲ್ಟ್ nic.in ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ನಂತರ ನಿಮಗೆ ಸೊ ಈ ರೀತಿಯಾಗಿ ವೆಬ್ಸೈಟ್ ಬರುತ್ತೆ. ಇಲ್ಲಾಂದರೆ ನಾನು ಕೊಟ್ಟಿರೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಡೈರೆಕ್ಟಾಗಿ ನಿಮಗೆ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಏನು ಮಾಡಬೇಕಂದ್ರೆ ನೆಕ್ಸ್ಟ್ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ನ ಹಾಕ್ಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಆಲ್ರೆಡಿ ಲಾಸ್ಟ್ ಟೈಮ್ ಒಂದು PUC ರಿಸಲ್ಟ್ ಏನು ಬಂದಿತ್ತಲ್ಲ, ಆ ಒಂದು ರಿಸಲ್ಟ್ ವೆಬ್ಸೈಟ್ನ ತೋರಿಸ್ತಾ ಇದೆ. ಈಗ ಇವತ್ತೇನು ರಿಸಲ್ಟ್ ಟೈಮಿಂಗ್ ಏನಿದೆಯಲ್ಲ, ಆ ಒಂದು ಟೈಮಿಂಗ್ ಆದ ನಂತರ ಸೊ SSLC ರಿಸಲ್ಟ್ ಕೂಡ ಇದೇ ಥರ ತೋರಿಸುತ್ತೆ ನಿಮಗೆ. ಸೊ ತೋರಿಸಿದ ನಂತರ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಳ್ಳಿ, ಮತ್ತು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಏನಿದೆಯಲ್ಲ ಅದು ಹಾಕೊಂಡ ನಂತರ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟ ನಂತರ ನಿಮ್ಮ ಒಂದು ರಿಸಲ್ಟ್ ನೀವು ನೋಡ್ಬೋದು ಗೈಸ್. ಸೊ ಇಷ್ಟು ನೀವು SSLC ರಿಸಲ್ಟ್ನ ಚೆಕ್ ಮಾಡ್ಕೊಳ್ಬೋದು. ಬೇಗ ಸ್ವಲ್ಪ ಟೈಮ್ ಕೊಟ್ಟು ಚೆಕ್ ಮಾಡ್ಕೊಳ್ಳಿ, ಯಾಕಂದರೆ ಸರ್ವರ್ ಬ್ಯುಸಿ ಇರುತ್ತೆ, ಎಲ್ಲರೂ ಒಂದೇ ಟೈಮ್ಗೆ ರಿಸಲ್ಟ್ ನೋಡೋದ್ರಿಂದ ಸೊ ಸ್ವಲ್ಪ ಸರ್ವರ್ ಸ್ಲೋ ಇರುತ್ತೆ. ಹಾಗಾಗಿ ನೀವು ಆರಾಮಾಗಿ ಸ್ವಲ್ಪ ಟೈಮ್ ಕೊಟ್ಟು ಚೆಕ್ ಮಾಡ್ಕೊಳ್ಳಿ ಗೈಸ್. ಸೊ ಯಾರೆಲ್ಲ SSLC ಒಂದು ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದ್ರಲ್ಲ, ಅವ್ರಿಗೆಲ್ಲ ಆಲ್ ದ ಬೆಸ್ಟ್ ಹೇಳ್ದ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್. ಥ್ಯಾಂಕ್ ಯು.